ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಇದು ಅಫಿಷಿಯಲಿ ಮೈಕ್ ಹಾಕೊಂಡು ಫಸ್ಟ್ ವಿಡಿಯೋ. ಸೊ ಗೊತ್ತಿಲ್ಲ ಹೆಂಗೆ ಬರುತ್ತೆ ಏನು ಅಂತ ಎಲ್ಲ. ಆ್ಯಂಡ್ ಇವತ್ತಿನ ವಿಡಿಯೋ ಏನಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ. ಸಾರಿ, ಗೆಸ್ ಅಲ್ಲ, ಥಂಬ್ನೇಲಲ್ಲಿ ನೋಡಿರ್ತೀರ. ನನಗೆ ಗೊತ್ತಾಗ್ತಾ ಇಲ್ಲ ನಾನೇನು ಮಾತಾಡ್ತಾ ಇದ್ದೀನಿ ಅಂತ. ಎಸ್, ನೈಕಾಲಿ ಸೇಲ್ ನಡೀತಾ ಇದೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದಕ್ಕೆ ನಾನು ಆದಷ್ಟು ಬೇಗ ವಿಡಿಯೋ ಮಾಡೋಣ ಎಂಡ್ ಆಗೋಕ್ಕೆ ಮುಂಚೆ ಅಂತ ಹೇಳಿ ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಗೊತ್ತಲ್ಲ, ಅನ್ಬಾಕ್ಸಿಂಗಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಇದ್ದೀನಿ. ನನಗದೇನು ಟೆನ್ಷನ್ ಆಗೋಗುತ್ತೆ ವಿಡಿಯೋ ಓಪನ್ ಮಾಡೋಕ್ಕೆ. ಎಷ್ಟು ಕಮ್ಮಿಗಿದೆ ಪ್ರೈಸಸ್ಸು ಅಂದರೆ ಆಲ್ಮೋಸ್ಟ್ 200-300 ಅಷ್ಟು ಪ್ರೈಸ್ ಕಮ್ಮಿ ಇದೆ. ಲೈಕ್ ಒಂದೊಂದು ಪ್ರಾಡಕ್ಟ್ ಮೇಲೆ ಒಂದೊಂದು ಕಮ್ಮಿ ರೇಟಿಂದ ಮೇಲೆ ಸ್ವಲ್ಪ ಕಮ್ಮಿನೇ ಇದೆ. ಹೆವಿ ಡಿಸ್ಕೌಂಟ್ ಇದೆ. ಪ್ಲೀಸ್ ನಿಮ್ಗೆ ಈ ಪ್ರಾಡಕ್ಟಲ್ಲಿ ಯಾವ್ದಾದ್ರು ಬೇಕಿದ್ರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ. ಇಲ್ಲ ನೀವು ಡೈರೆಕ್ಟ್ ಕೂಡ ಶಾಪ್ ಮಾಡ್ಕೋಬೋದು, ಓಕೆನಾ. ಆ್ಯಂಡ್ ಫಸ್ಟ್ ಇದು ಯಾರನ್ನು ಬಂದಿದೆ. ಓಕೆ, ಸೊ ಫಸ್ಟ್ ಬಂದು ಇದೆಷ್ಟು ಕಷ್ಟ ಅಲ್ವಾ ಹಿಂಗೆ ತೆಗೆಯೋದು. ಕನ್ಸಿಲರ್. ಇದು ಪ್ರೈಸಸ್ ಎಲ್ಲ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಕರೆಕ್ಟ್ ಇದ್ರ ಮೇಲೆ ಇತ್ತು. ಇದು ಬಂದು 729. ಸೊ ನಂಗೆ ಬಂದಿದ್ದು 464 ಆ ಥರ ಬಂದಿದ್ದು ಅಷ್ಟೇ. ಸಿಕ್ಕಾಪಟ್ಟೆ ಕಮ್ಮಿ ಇತ್ತು, ಅದಕ್ಕೆ ತೊಗೊಂಡ್ಬಿಟ್ಟಿದ್ದು. ಎಸ್, ತೋರಿಸ್ತೀನಿ ಯಾವ ಥರ ಅಂತ. ಈ ಥರ ಮೆಬಿಲಿನ್ ನ್ಯೂಯಾರ್ಕ್ ಕನ್ಸೀಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಎಷ್ಟನೇದು, ಒಂದು ಫೋರ್ತ್ ಏನೋ ಕಂಪ್ಲೀಟ್ ಮಾಡೋದು. ಅಷ್ಟು ಬಾಟಲ್ಸ್ ಯೂಸ್ ಮಾಡ್ಬಿಟ್ಟಿದ್ದೀವಿ ಈ ಥರದನ್ನ, ಓಕೆನಾ. ಇದು ಫಸ್ಟ್ ಒನ್. ಸೆಕೆಂಡ್ ಬಂದು ಓಪನ್ ಫ್ರಮ್ ಇಯರ್. ಆಯ್ತು, ಅಲ್ಲಿಂದ ನೀವು ಓಪನ್ ಮಾಡೋದು. ಆ್ಯಕ್ಚುಲಿ ಏನು ಗೊತ್ತಾ, ಇದ್ರಲ್ಲಿ ಒಂದೆರಡು ಐಟಮ್ ನನಗೆ ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ. ಬಟ್ ಇದು ಡಿಸ್ಕೌಂಟ್ ಪ್ರೈಸ್ಗೆ ಲೈಕ್ ಆಮೇಲೆ ಯಾಕೆ ತೊಗೊಳ್ಳೋದು, ಇವಾಗೆ ತೊಗೊಂಡ್ಬಿಡೋಣ ಅಂತ ತೊಗೊಂಡೆ. ಎಲ್ಲ ಹೋಗ್ಬಿಟ್ಟಿದೆ ಇದರಲ್ಲಿ, ಪ್ರೈಸೇ ಇಲ್ಲ. ಸ್ಟಿಲ್ ನನ್ನ ಹತ್ರ ಆರ್ಡರ್ ಲಿಸ್ಟಲ್ಲಿ ಇರುತ್ತಲ್ಲ, ನಾನು ಪ್ರೈಸಸ್ನ ಮೆನ್ಷನ್ ಮಾಡ್ತೀನಿ, ಓಕೆನಾ. ಎಸ್, ಇದು ಇಷ್ಟೊಂದು ದಿನದಿಂದ ತಗೋಬೇಕಂತ ಅನ್ಕೊತಾ ಇದ್ದೆ, ಬಟ್ ತೊಗೊಂಡಿರಲಿಲ್ಲ. ಯಾಕೆಂದರೆ ಅಯ್ಯೋ 900 ರುಪೀಸ್ ಅಂದರೆ 899. ಸೊ 900 ಅಂದ್ಕೊಂಡು ನಾನು ತೊಗೊಂಡಿರಲಿಲ್ಲ. ಆಮೇಲೆ ತೊಗೊಳ್ಳೋಣ ಬಿಡ ಅಂತ. ಬಟ್ ಫೈನಲಿ ನನಗಿದು 650ನೋ 700ಗೋ ಅಷ್ಟೇ ಬಂತು. 200 ಕಮ್ಮಿ ಇತ್ತು ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ಯಾಕೇಜಿಂಗ್. ಮೆಬಿಲಿಂದು ಸೂಪರ್ ಸ್ಟೇ. ಫಸ್ಟು ಬೇರೆ ಪ್ಯಾಕೇಜಿಂಗ್ ಇತ್ತು, ನೀವು ನೋಡಿದ್ದೀರ ನನ್ನ ಫಸ್ಟ್ ವೀಡಿಯೋಸಲ್ಲೆಲ್ಲ. ಸೊ ಈ ಥರದ್ದು ಈ ಲ್ಯಾವೆಂಡರ್ ಆದಮೇಲೆ ನಾನು ಇನ್ನೂ ತೊಗೊಂಡಿರಲಿಲ್ಲ. ಸ್ವಲ್ಪ ಯಾವಾಗಾದರೂ ಆಫರ್ ಇದ್ದರೆ ನೋಡೋಣ ಅಂತ ಹಂಗೆ ವಿಶ್ ಲಿಸ್ಟಲ್ಲಿ ಇಟ್ಟಿದ್ದೆ. ಬಟ್ ಆಫರಲ್ಲಿ ಇತ್ತಲ್ವಾ, ಸದ್ಯಕ್ಕೆ ನಂಗೆ ಇದು ಬೇಡ, ನನ್ನ ಹತ್ರ ಇದೆ, ಬಟ್ ಸ್ಟಾಕಪ್ ಥರ ಇರಲಿ ಅಂತ ತೊಗೊಂಡೆ. ಎನಿವೇ ಇದು 26 ಮಂತ್ ಎಂಡ್ವರೆಗೂ ಇದೆ. 26 ಇಯರ್ ಎಂಡ್ವರೆಗೂ ಇದೆ, ಅದಕ್ಕೆ ಇರಲಿ ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಹಂಗೆ ಹುಷಾರ ಕೂಡ ಇರಬೇಕು. ಎನಿವೇ ನನ್ನ ಹತ್ರ ಶುಗರ್ದೊಂದು ಬಾಕ್ಸ್ ಇದೆ, ಟ್ರೋಜರ್ ಅಂತ ತೋರಿಸಿದ್ನಲ್ಲ ಯಾವಾಗ, ರೆಡ್ ಕಲರ್ದು. ಸೊ ಅದರಲ್ಲಿ ಎತ್ತಿಟ್ಕೋತೀನಿ. ಸದ್ಯಕ್ಕೇನು ಬೇಡ ನನಗೆ, ಬಟ್ ಕಮ್ಮಿಗಿತ್ತು ಅಂತ ತೊಗೊಂಡೆ. ಇದು ಅಷ್ಟೇ. ನೆಕ್ಸ್ಟು ಫಿಟ್ಮಿದು ಕಾಂಪ್ಯಾಕ್ಟ್ ಪೌಡರ್. ಇದು ಇದೆ ನನ್ನ ಹತ್ರ, ಬಟ್ ಆ್ಯಂಡ್ ಆಫರಲ್ಲಿ ಇತ್ತು ಅಂತ ತೊಗೊಂಡೆ. ಇದು ಬಂದು 269 ಇರೋದು, 179ಗೋ ಏನೋ 100 ರುಪೀಸ್ ಕಮ್ಮಿ ಆಗಿತ್ತು. ಅದಕ್ಕೆ ಸರಿ, ಇದೇನು ಓಪನ್ ಮಾಡಲ್ಲ, ಆಬ್ವಿಯಸ್ಲಿ ಕಾಂಪ್ಯಾಕ್ಟ್ ಪೌಡರ್ ಎಲ್ರಿಗೂ ಗೊತ್ತಲ್ಲ. ಸೊ ಹಾಗೆ. ಇನ್ನೊಂದು ನೀವು ಅನ್ಕೊಬೋದು, ಲಾಸ್ಟ್ ಟೈಮ್ ಒಂದು ಶಾಂಪು ಕಂಡೀಷ್ನರ್ ಹೇಳಿದೆ, ಈ ಸಲ ಒಂದು ಶಾಂಪು ಕಂಡೀಷ್ನರ್ ಹೇಳ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಗೊತ್ತಿಲ್ಲ ನನಗೆ, ಅದು ಸೆಟ್ ಆಗಲಿಲ್ಲ, ಅದಕ್ಕೆ ಬೇರೆ ತರಿಸ್ಕೊಳ್ಳೋಣ ಅಂದ್ಕೊಂಡು ಮತ್ತೆ ನಾರ್ಮಲ್ ಹೇರ್ ಫಾಲ್ ಕಂಟ್ರೋಲ್, ಹೇರ್ ಡ್ರೈ ಕಂಟ್ರೋಲ್ ಅಂತ ಏನೇನೋ ಹುಡುಕಿ ಈ ಸರ್ತಿ ಬಿ ಬ್ಲಂಟ್ ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸ್ಟ್ರೆಂಥನ್ಸ್, ರೆಡ್ಯೂಸ್ ಹೇರ್ ಫಾಲ್ ಅಂತೆಲ್ಲ ಇದೆ. ಅಪ್ ಟು 93% ರಿಡಕ್ಷನ್ ಇನ್ ಹೇರ್ ಫಾಲ್ ಅಂತ. ಇದು ಒಂದು ಟ್ರೈ ಮಾಡಬೇಡ, ಇದನ್ನು ತೊಗೊಂಡಿದ್ದೀನಿ. ಸೊ ಇದು ಅಷ್ಟೇ, ಕೊಂಬೋ ತೊಗೊಂಡಿದ್ದೀನಿ. ಇದು ಶಾಂಪು ಆ್ಯಂಡ್ ಇದು ಕಂಡೀಷ್ನರು. ಪ್ಲೀಸ್ ಇದರಿಂದ ನಾನು ಹೇರ್ ಫಾಲ್ ಕಮ್ಮಿ ಆಗಲಿ, ಸೀರಿಯಸ್ಲಿ. ಹಾಂ, ಚೆನ್ನಾಗಿದೆ ಅಲ್ಲ, ಪರ್ಪಲ್. ಆ್ಯಂಡ್ ಇದೆಲ್ಲ ನಾನೀಗ ತೊಗೊಂಡಿರೋದು. ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಈ ಮಂತ್ ಫುಲ್ಲು, ಈ ಮಂತಷ್ಟು ನಾನು ನಿಜ ಖರ್ಚೆ ಮಾಡಿಲ್ಲ, ಅವತ್ತಷ್ಟು ಖರ್ಚಾಗಿ ಹೋಗ್ಬಿಟ್ಟು. ಇದೆರಡು ಸೇರಿ ನಂದೆಲ್ಲ COD ಕೊಟ್ಟು 513 ರುಪೀಸ್ 2 ಬಾಟಲ್ಲು. ಅದ್ರ ಜೊತೆಗೆ ಇನ್ನೊಂದೇನೋ
ನೈಕಲ್ಲಿ ಆಫರ್ ನಡೀತಿದ್ದಲ್ಲ, ಸೊ ಫ್ರೀನೂ ಒಂದು ಪ್ರಾಡಕ್ಟ್ ಇತ್ತು. ಸೊ ನಾನೇನು ತೊಗೊಂಡಿದ್ದೀನಿ, ಕಂಡೀಷ್ನರ್ ತೊಗೊಂಡಿದ್ದೀನಿ. ಇದು ವಿತ್ ಜಜೋಬಾ ಆ್ಯಂಡ್ ವಿಟಮಿನ್ ಇ ಅಂತ ಇದ್ದಿದ್ದಕ್ಕೆ ನಾನು ಈ ಕಂಡೀಷ್ನರ್ ಸೆಲೆಕ್ಟ್ ಮಾಡಿದೆ. ಅಲ್ಲೂ 2-3 ಆಪ್ಷನ್ ಇರುತ್ತೆ, ಸೊ ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು, ಬಟ್ ನಾನು ಇದು ತೊಗೊಂಡೆ ಅಷ್ಟೇ. ನೆಕ್ಸ್ಟ್ ಬಂದು ಇದು ಸ್ವಲ್ಪ ದೊಡ್ಡದು ಪಾರ್ಸಲ್, ಯಾಕೆಂದರೆ ಇದರಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ ಇದೆ. ಅದಕ್ಕೆ ನಂಗೆ ಬಂದಿದ್ದ ಪಾರ್ಸಲಲ್ಲಿ ಇದೊಂದೇ ಇಷ್ಟ ಆಗಿಲ್ಲ. ನಂಗೆ ಈ ಥರ ಎಲ್ಲ ಆಗಿರಬಾರ್ದು, ಚೆನ್ನಾಗಿರ್ಬೇಕಿತ್ತು. ಎಸ್, ಫಸ್ಟ್ ಬಂದುಬಿಟ್ಟು ಹಿಮಾಲಯದು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಜಸ್ಟ್ ಬಿಕಾಸ್ ನಾನು ಫೇಸ್ ರೇಸ್ ಮಾಡಿದ್ರೆ ಇಲ್ಲ ಐಬ್ರೋ ಮಾಡಿದ್ರೆ ಅಂತ. ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೆ, ನನಗೆ ಇಲ್ಲೇ ಇದ್ರೂ ಪಾರ್ಲರ್ ಹೋಗೋಕ್ಕಾಗ್ತಿಲ್ಲ ಅಂತ. ಕಡೆಗೂ ಹೋಗಲೇ ಇಲ್ಲ ನಾನು. ಹೋಗೋವಾಗ ಏನಾಯಿತು, ನೈಟ್ 7 o'clock ಆಗಿತ್ತು. ನಾನು ಹೋಗೋಣ ಅಂದ್ಕೊಂಡೆ. ಆಮೇಲೆ ನಾನು ಮನೆಯಲ್ಲೇ ಮಾಡ್ಕೋಬೋದಲ್ಲ ಅಂದ್ಕೊಂಡೆ. ಸೊ ನನಗೆ 2 ಒಪಿನಿಯನ್ ಇದ್ದರೆ ಹೊರಗಡೆ ಹೋಗಲ್ಲ. ಲೈಕ್ ಸ್ವಲ್ಪ ನೆಗೆಟಿವ್ ಅನಿಸ್ತಿರತ್ತಲ್ವ, ಲೈಕ್ ಹೋಗ್ಬಾರ್ದು ಅಂದ್ಕೊಂಡು ಹೋದೆ, ಅದಕ್ಕೆ ಏನಾದರೂ ಬಿದ್ದೆ ತಗಲ್ತು ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋದು. ಓಕೆ, ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಅಂದರೆ ಅಲೋವೆರಾ ಜೆಲ್ ಖಾಲಿ ಆಗಿತ್ತು. ಸೊ ಯಾವುದೋ ಒಂದು ಲೋಷನ್ ಹಾಕ್ಕೊಂಡು ನಾನೇ ಮಾಡ್ಕೊಂಡೆ. ನಿಮ್ಗೆ ಆ ವಿಡಿಯೋ ಬೇಕಿದ್ರೆ ಏನಾದರೂ ಕಮೆಂಟ್ ಮಾಡಿ, ಓಕೆನಾ? ಲೈಕ್ ಫೇಸ್ ರೇಸ್ ಮಾಡೋದು ಅವ್ರ ಐಬ್ರೋ ಮಾಡ್ಕೊಳ್ಳೋದು ತೋರಿಸ್ತೀನಿ. ಎಸ್, ಅದಕ್ಕಾಗಿ ಅಲೋವೆರಾ ಜೆಲ್ ತೊಗೊಂಡೆ. ನಾನು ಫಸ್ಟು ರೋಸ್ ವಾಟರ್ಗಿಂತ ಮುಂಚೆ ಅಲೋವೆರಾ ಜೆಲ್ ಸಿಕ್ಕಾಬಟ್ಟೆ ಅಪ್ಲೈ ಮಾಡ್ತಿದ್ದೆ, ಬಟ್ ಈಗ ರೋಸ್ ವಾಟರ್ಗೆ ಬಂದಿದ್ದೀನಿ. ಸರಿ, ಹಂಗೆ ಹೇಳ್ತಿದ್ದಂಗೆ ಅದೇ ಸಿಕ್ತು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಯಾವುದೋ ತೊಗೊಂಡಿದ್ದೆ, ಖಾಲಿ ಆಗೋಯ್ತು, ಅದಕ್ಕೆ ಈ ಸಲ ತೊಗೊಂಡೆ. ಇದು ಪ್ರೈಸ್ 92 rupees ಇರೋದು. ನಂಗೆ 73ಗೋ ಏನೋ ಬಂತಿದ್ದು ರೋಸ್ ವಾಟರ್. ಇನ್ನು ಬ್ರ್ಯಾಂಡೆಡ್ ಲೈಕ್ ಇನ್ನು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಎಲ್ಲ ಇನ್ನೂ ಕಮ್ಮಿಗೆ ಇದೆ, ಪ್ಲೀಸ್ ಚೆಕ್ ಮಾಡಿ ನೈಕಾ ಅಲ್ಲಿ. ಆಫರ್ಸ್ ಕೂಡ 28 ಲಾಸ್ಟ್ ಅನ್ಕೊತೀನಿ, ಗೊತ್ತಿಲ್ಲ ನನಗೆ. ಸೊ ನಾನು ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲೈಕ್ ಡೇಟ್ ಎಂಡ್ದು ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮೆಬಿಲಿನ್ದು ಫಿಟ್ ಮೀ ಪ್ರೈಮರ್. ಇಲ್ಲಿ ಏನೋ ಸೌಂಡ್ ಬರ್ತಿದೆ, ಸೊ ಅದಕ್ಕೆ ಹಂಗೆ ಡೈವರ್ಟ್ ಆಗೋಗ್ತಾ ಇದ್ದೀನಿ. ಎಸ್, ಇದರ ಪ್ರೈಸ್ ಬಂದು 619 ಇದೆ, ಬಟ್ ಅಷ್ಟಕ್ಕೆ ತೊಗೊಂಡಿಲ್ಲ, ಸ್ವಲ್ಪ ಕಮ್ಮಿಗೇನೆ. ಇದು ಏನು ಕಾಣಿಸ್ತದೇ ಇಲ್ಲ ಸೀರಿಯಸ್ಲಿ. ಇದರೆಲ್ಲ ನಾನು ಮೆನ್ಷನ್ ಮಾಡ್ತೀನಿ, ಓಕೆನಾ? ಪ್ರೈಸ್ನ 400 ಬಂತು ಅಂದ್ಕೊಂಡಿದ್ದೀನಿ. ಇದು ಮೇ ಬಿ ಇನ್ನೂ ಕಮ್ಮಿಗೂ ಬಂದಿರೋದು. 620 ಇರೋದು, 400ಗೆ ಏನೋ ಬಂತು. ಇನ್ನೂ ಕಾಸ್ಟ್ಲಿದು, ಇನ್ನೂ ಬ್ರ್ಯಾಂಡ್ ಐಟಮ್ಸ್ ಎಲ್ಲ ಇನ್ನೂ ಸ್ವಲ್ಪ ಕಮ್ಮಿಗೆ ಇದೆ, ಪ್ಲೀಸ್ ಚೆಕ್ ಮಾಡಿ, ಓಕೆನಾ? ನೆಕ್ಸ್ಟ್ ಬಂದು ನಿವಿಯಾ ರೋಲರ್. ಇದು ಖಾಲಿ ಆಗಿತ್ತು ನಂದು, ಸೊ ಅದಕ್ಕಾಗಿ ಇದನ್ನು ತರಿಸ್ಕೊಂಡೆ. ಬಟ್ ಇದು 249 ಇದೆ, ಬಟ್ ಅಷ್ಟಲ್ಲ, ಇನ್ನೂ ಸ್ವಲ್ಪ ಕಮ್ಮಿಗೆ ಬಿಟ್ಟು, ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಏಕೆಂದರೆ ಇಷ್ಟೂ ಸುಮ್ಮನೆ ಹಂಗೆ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಇದಕ್ಕೆ ನಂಗೆ ಇದೊಂದು ಫ್ರೀ ಬಂತು. ಏನೋ ಈ ಸಲ 2 ಫ್ರೀ ಬಂದುಬಿಟ್ಟಿದೆ, ಲೈಕ್ ಬಿಬ್ಲೆಂಟ್ ಒಂದು ಆ್ಯಂಡ್ ನಿವಿಯಾ ಒಂದು. ನೋಡಿ, ಫ್ರೀ ಥರನೇ ಇದೆ ನೋಡಿ. ಓಪನ್ ಮಾಡ್ತಿದ್ದಂಗೆ ಎಲ್ಲ ಬಂದ್ಬಿಟ್ಟು ಇಟ್ಸ್ ಓಕೆ, ಹೆಂಗೋ ರೆಡಿ ಆಗ್ಬಿಟ್ಟಿದ್ದೀನಲ್ಲ. ಸೊ ಹಿಂಗೆ ಮಾಡ್ಕೊಂಬಿಟ್ಟು ಹಿಂಗೆ ಬರ್ಕೊಂಬಿಟ್ರೆ ಮುಗೀತು. ನೆಕ್ಸ್ಟ್ ಬಂದು ಇದು ವೀನಸ್ದು ರೇಸರು. ಮೊನ್ನೆ ಏನಾಯಿತು, ಸೊ ನಾನು ಹಿಂಗೆ ನನ್ನ ಹತ್ರ ಯಾವ್ದು ಇದ್ದಿದ್ದು, ಮೇ ಬಿ ಮಿನಿಸೋದು ಅಂದ್ಕೊಂಡಿದ್ದೀನಿ. ಅದು ಫುಲ್ ಶಾರ್ಪ್ ಇರೋದ್ರಿಂದ ನಾನು ಹಿಂಗೆ ಮಾಡ್ಕೊಳ್ಳೋವಾಗ ಸರ್ಕ್ ಅಂದ್ಬಿಟ್ಟು ಹೆವಿ ಬ್ಲಡ್ ಬಂದ್ಬಿಡ್ತು, ಲೈಕ್ ಕಾಲ ಹತ್ರ ಬೋನ್ ಹತ್ರ ಹಂಗಾಗೋಯ್ತು. ನಾನೇ ಅದಕ್ಕೆ ಎಷ್ಟೊಂದಿದೆ ಅದಿನ್ನ, ಯಾಕೆಂದರೆ ಅದೊಂದು ಪ್ಯಾಕೆಟಲ್ಲಿ 10 ಬರುತ್ತೆ, ಬಟ್ ನಾನು ಅದನ್ನು ಯೂಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಹುಡುಕಿ ನೆಕ್ಸ್ಟ್ ವೀನಸಲ್ಲಿ ತೊಗೊಂಡೆ, ಬಿಕಾಸ್ ಜಿಗ್ಜಾಗ್ ರೈಸ್. ಸೊ ಅದಕ್ಕೆ ನಾನು ಐಬ್ರೋ ರೈಸರು ಅಷ್ಟೇ, ಫೇಸ್ ರೈಸರು ಅಷ್ಟೇ, ಎಲ್ಲನೂ ಜಿಗ್ಜಾಗ್ ಪ್ಯಾಟ್ರನಲ್ಲಿ ತೊಗೊಂಡಿದ್ದೀನಿ. ಹಂಗಿದ್ರೆ ಲೈಕ್ ಶಾರ್ಪ್ ಎಡ್ಜ್ ಬರಲ್ಲ, ಸೊ ಆ ಥರ ಕಟ್ಟೆಲ್ಲ ಆಗೋದಿಲ್ಲ, ಅದಕ್ಕಾಗಿ. ಸೊ ಇವಾಗ ಇದು ತೆಗೆದಿದ್ದೇನೋ, ಇದು ಓಪನ್ ಆಗ್ತಾಯಿಲ್ಲ. ಒಬ್ವಿಯಸ್ಲಿ ಇದು ಗೊತ್ತಿರುತ್ತೆ, ಇದು ಜಿಗ್ಜಾಗ್ ಪ್ಯಾಟ್ರನಲ್ಲಿದೆ. ಸೊ ಮುಗೀತು ಗೈಸ್ ನಂದು. ಇಷ್ಟೇ ಏನು ನನಗೆ ಈ ಮಂತಲ್ಲಿ ಅಷ್ಟು ಆಗೋಗ್ಬಿಡ್ತು. ಬಟ್ ಇಷ್ಟಲ್ಲಿ ಎಷ್ಟೊಂದು ನನಗೆ ಬೇಕಿಲ್ಲ ಸದ್ಯಕ್ಕೆ. ಸ್ಟಿಲ್ ಮತ್ತೆ ಆಫರ್, ಅದು ಅಷ್ಟು ಪ್ರೈಸ್ಗೆ ಇರೋದೇ ಇಲ್ಲ. ನನಗೆ ನಿಜವಾಗ್ಲೂ ಫೌಂಡೇಶನ್ ಪ್ರೈಸ್ ಅನಿಸ್ತು 200 rupees ಕಡಿಮೆ ಆಲ್ಮೋಸ್ಟ್. ಅದಕ್ಕೆ ತೊಗೊಂಬಿಟ್ಟೆ, ಇಲ್ಲಾಂದರೆ ತೊಗೊಂಡು ಗೊತ್ತಿದ್ದು ಯಾಕೆ ಎನಿವೇನ್ ಆದರೆ ಇರೋದು ಇನ್ನೂ ಒಂದು 2 months ಬರುತ್ತೆ. ಸ್ಟಿಲ್ ಅದು ತೊಗೊಂಡೆ. ಎನಿವೇ ಇನ್ನೂ 2 years ಇದೆ ಆ ಕ್ರೀಮ್ಗೆ, ಅದಕ್ಕಾಗಿ ತೊಗೊಂಡೆ ಅಷ್ಟೇ. ಸೊ ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ಓಕೆನಾ?
ಆಮೇಲೆ ಇನ್ನೇನು, ಆಮೇಲೆ ಆ್ಯಕ್ಚುಲಿ ಈ ಫಸ್ಟ್ ವಿಡಿಯೋ ಬಂದ್ಬಿಟ್ಟು ನಾನು ಗೋಲ್ಡ್ ಶಾಪಿಂಗ್ ಹೋಗಿದ್ನಲ್ಲ ಅದನ್ನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ನೈಕಾಲ್ ಸೇಲ್ ನಡೀತಿದೆ, ಅದಕ್ಕೆ ನಮ್ಮ ಫಾಲೋವರ್ಸಲ್ಲಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ತಗೊಳ್ಳಿ. ಫಸ್ಟ್ ಇದು ವಿಡಿಯೋ ಮಾಡೋಣ, ಆಮೇಲೆ ಅದು ಮಾಡ್ಕೊಳ್ಳೋಣ ಅನ್ನೋ ಕಾನ್ಸೆಪ್ಟಲ್ಲಿ ಫಸ್ಟ್ ಈ ವಿಡಿಯೋ ಮಾಡಿದ್ದೀನಿ. ಓಕೆನಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನಾವು ನಿಯರ್ 6K ಸಬ್ಸ್ಕ್ರೈಬರ್ಸ್ಗಿದ್ದೀವಿ. ಸೊ ಆದಷ್ಟು ಬೇಗ 10K ಮಾಡಿ. ಓಕೆನಾ? ಥ್ಯಾಂಕ್ ಯು.